ಹಾಯ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಬುಧವಾರ, ಟೈಮ್ ಬಂದು 7:40 ಇದೆ. ಇವಾಗ ನಾನು ತಿಂಡಿ ಮಾಡೋಣ ಅಂತೇಳಿ ಬಂದೆ. ತಿಂಡಿ ಬಂದು ರೊಟ್ಟಿ ಹಾಗೆ ಚಿಕನ್ ಸಾಂಬಾರು ಮಾಡಿದ್ದೀನಿ. ನಿನ್ನೆ ಕೌಶಿಗೆ ಪೆಪ್ಪರ್ ಚಿಕನ್ ಮಾಡೋಣ, ಅವನಿಗೆ ಗಂಟ್ಲೆಲ್ಲ ಸ್ವಲ್ಪ ಸರಿ ಇರಲಿಲ್ವಲ್ಲ, ಪೆಪ್ಪರ್ ಚಿಕನ್ ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ಅವನಿಗೆ ಪೆಪ್ಪರ್ ಚಿಕನ್ ಬೇಡ ಅಂತೆ. ಅದಕ್ಕೆ ನಾನು ಸಾಂಬಾರು ಕೇಳಿದೆ. ಅದಕ್ಕೆ ಸಾಂಬಾರೆಲ್ಲ ಮಾಡಿಬಿಟ್ಟು ಇವಾಗ ಅದೇ ಸಾಂಬಾರಿಗೆ ರೊಟ್ಟಿ ಮಾಡೋಣ ಅಂತೇಳಿ ರೊಟ್ಟಿ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ರೊಟ್ಟಿನ ಬಳಿಯೋದಲ್ವ, ಅದಕ್ಕೆ ಇವತ್ತು ಬಳಿಯೋದೆಲ್ಲ ಬೇಡ, ದೋಸೆ ರೀತಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೀಟಾಗಿ ಬಂದಿದೆ ನೋಡಿ. ಫಸ್ಟು ಹಾಕುವಾಗ ಸರಿ ಬರಲ್ವಲ್ಲ ರೊಟ್ಟಿ, ಅದಕ್ಕೆ ಚಿಕ್ಕದಾಗಿ ಹಾಕಿದ್ದೀನಿ. ಪರವಾಗಿಲ್ಲ, ದೋಸೆ ಥರನೇ ಮಾಡ್ಬೋದು. ನಾನು ಇಷ್ಟು ದಿನ ಬಳಿತಾ ಇದ್ದೆ ನೋಡಿ, ದೋಸೆ ಅದಕ್ಕೆ ಇಟ್ಕೊಂಡಿದ್ದೀನಿ, ಮಾಡಿಟ್ಕೊಂಡಿದ್ದೀನಿ ರೊಟ್ಟಿನ. ಇವಾಗ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಬರ್ತಾ ಇದೆ. ಅದಕ್ಕೆ ಇವಾಗ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ, ಬೇಡ ಚಿಕನ್ ಸಾಂಬಾರು ಎಲ್ಲ ಇದೆಯಲ್ಲ, ಅದಕ್ಕೆ ರೊಟ್ಟಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ. ಓಕೆ, ಇದು ನೇರಳೆಣ್ಣೆ ಉಪ್ಪು ಹಾಕಿ ನೆನೆಸಿದ್ದೀನಿ, ತಿನ್ನಲಿ ಅಂತೇಳಿ. ತಿಂದಿಲ್ಲ ಅಂದರೆ ನಾನೇ ಖಾಲಿ ಮಾಡೋದು. ಅದು ಬಂದು ಶೀತ ಈ ವೆದರಿಗೆ. ಸ್ವಲ್ಪ ಇವಾಗ 3 ಡೇಸಿಂದ ಮಳೆ ಹೋಯ್ತಾ ಇದೆ. ಸೋಮವಾರ, ಮಂಗಳವಾರ, ಇವತ್ತು ಬುಧವಾರ. ಸೋಮವಾರ 2 ದಿನ, ಮತ್ತು ರಾತ್ರಿನೂ ಮಳೆ ಊದಿದೆ. ಸೋಮವಾರ ನೈಟು, ಮಂಗಳವಾರನೂ ನಿನ್ನೆ ಅಲ್ಲ, ಮಂಗಳವಾರ ನಿನ್ನೆ ಸಂಜೆ ಊದಿರೋದು ಮಳೆ. ಮತ್ತು ಇನ್ನು ಈ ವಾರ ಫುಲ್ಲು ಮಳೆ ಅಂತೆ. ಅದಕ್ಕೋಸ್ಕರ ನೇರಳೆ ತಿನ್ನೋಕ್ಕೆ ಸ್ವಲ್ಪ ಭಯನೇ, ಶೀತ ಇರೋದ್ರಿಂದ. ಅದು ನೋಡಿ, ಇವಾಗ ನಾನು ರೊಟ್ಟಿ ಹಾಕ್ತೀನಿ. ಚೆನ್ನಾಗಿ ಬರುತ್ತೆ, ಬರ್ತಾ ಇದೆ, ಚೆನ್ನಾಗಿ ಬರುತ್ತೆ ಅನ್ನೋದನ್ನ. ಓಕೆ, ಟೈಮ್ ಬಂದು ಇವಾಗ 10:45. ತಿಂಡಿ ಎಲ್ಲ ತಿಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮೋಡ ಇದೆ, ಬಿಸಿಲೇನಿಲ್ಲ. ಬಟ್ಟೆಗಳನ್ನ ತೊಗೊಬಂದು ಟೆರೆಸ್ ಮೇಲೆ ಹಾಕಬೇಕು ಅಂದ್ಕೊಂಡಿದ್ದೆ, ಅಂದರೆ ಹೊರಗಡೆ ಒಣಗಾಕೋಣ ಅಂತ. ಏಕೆಂದರೆ ಇನ್ನೂ ಒಂದಷ್ಟು ಬಟ್ಟೆಗಳಿದೆ ವಾಶಿಗೆ ಹಾಕುವಂಥದ್ದು. ಇವತ್ತು ಹಾಕೋಣ ಅಂತ ಪ್ಲ್ಯಾನ್ ಇತ್ತು. ಸ್ವಲ್ಪ ನೆನ್ನೆ ಥರ ಏನಾದರೂ ಬಿಸಿಲು ಇದ್ದಿದ್ರೆ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಟೆರೆಸ್ ಮೇಲೆ ಹೊರಗಡೆ ಒಣಗಾಕಿ, ಇವಾಗ ಮಿಷಿನ್ ಮತ್ತೆ ಬಟ್ಟೆ ಹಾಕಿ ಆ ಬಟ್ಟೆನೆಲ್ಲ ಒಳಗಡೆ ಒಣಗಾಕೋಣ ಅನ್ನೋ ಪ್ಲ್ಯಾನ್ ಇತ್ತು. ನೋಡಿದ್ರೆ ಬಿಸಿಲಿಲ್ಲ, ಅದಕ್ಕೆ ಬೇಡ ಇವತ್ತು ವಾಶ್ ಮಾಡೋದು, ನಾಳೆಗೆ ವಾಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸಂಡೇ ಸ್ಟಾರ್ಟ್ ಆಗಿರುವಂಥ ಮಳೆ, ಸಂಡೇ ಮಧ್ಯಾಹ್ನ ಸ್ವಲ್ಪ ಲೈಟಾಗಿ ಬಂತು. ಅದಾದಮೇಲೆ ಸಂಜೆ ಜೋರು ಮಳೆ ಬಂತು. ಅದಾದಮೇಲೆ ಸಂಡೇ, ಮಂಡೇ, ಟ್ಯೂಸ್ಡೇ, ಅಂದರೆ ನಿನ್ನೆ ನೈಟ್ ಒಂದು 11:15 ಇರ್ಬೋದು ಅಂದ್ಕೋತೀನಿ, 11:15, 11 ಅಂದ್ಕೊಂಡಿದ್ದೀನಿ. ಆ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗಿದ್ದು. ಜೋರು ಮಳೆ, ಯಾವ ಥರ ಅಂದರೆ ಗಾಳಿ ಸಹಿತ ಮಳೆ ಅಂತ ಹೇಳ್ಬೋದು. ಮರಗಳೆಲ್ಲ ಜೋರು ಬೀಸ್ತಾಯಿತ್ತು. ಆ ಥರ ಜೋರಾಗಿ ಮಳೆ ಊದಿದೆ. ಇನ್ನೂ ಒಂದು 3-4 ದಿನ ಇರುತ್ತಂತೆ, ಅಂದರೆ ಈ ವಾರ ಫುಲ್ಲು ಜೋರು ಮಳೆ ಇರುತ್ತಂತೆ. ನೋಡೋಣ, ಇವತ್ತು ಬರ್ಬೋದು ಮಳೆ, ಆ ಥರನೇ ಇದೆ ವೆದರ್ ಎಲ್ಲ. ಓಕೆ ಫ್ರೆಂಡ್ಸ್, ಹಾಗೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ,
ಟೈಮ್ ಬಂದು ಇವಾಗ 4:15. ನಾನು ಸ್ನಾನ ಮುಗಿಸಿ ಇವಾಗ ಬಂದೆ. ಅಂದರೆ ಸ್ವಲ್ಪ ಲೇಟಾಗಿ ಸ್ನಾನಕ್ಕೆ ಹೋಗ್ತಾ ಇದ್ದೆ, ನೋಡಿದರೆ ಫುಲ್ಲು ಮೋಡ ಎಲ್ಲ ಮುಚ್ಕೊಳ್ತು. ಆಮೇಲೆ ಇನ್ನು ಕರೆಂಟು ಹೋಗ್ಬಿಟ್ರೆ ಏನು ಮಾಡೋದು ಅಂತೇಳಿ ಸ್ನಾನ ಮುಗಿಸಿ ಬರೋಣ ಅಂತೇಳಿ ಸ್ನಾನ ಮಾಡಿಕೊಂಡು ಬಂದೆ. ಹಾಗೆ ಇವತ್ತು ಸ್ವಲ್ಪ ಏರ್ ಕಟ್ ಮಾಡಿದ್ದೀನಿ. ಸ್ವಲ್ಪ ಕೆಳಗಡೆ ತಿನ್ನಾಗಿತ್ತಲ್ವ, ಅದರಿಂದ ಸ್ವಲ್ಪ ಬಾಲ ಥರ ಆಗಿತ್ತು ತುದಿ ಎಲ್ಲ, ಅದರಿಂದ ಸ್ವಲ್ಪ ಹೇರ್ ಕಟ್ ಮಾಡಿದ್ದೀನಿ. ನೋಡಿ ಈ ಥರ ಇಷ್ಟಿದೆ. ಮಾಮೂಲಿ ನಾರ್ಮಲಾಗಿ ಹೇಗೆ ಕಟ್ ಮಾಡ್ತೀನಿ ಹೇರು, ಸೇಮ್ ಅದೇ ರೀತಿಯೇ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಷ್ಟಿದೆ. ಓಕೆ, ಸುಮಾರು ದಿನದಿಂದ ಅನ್ಕೋತಿದ್ದೆ ಕಟ್ ಮಾಡೋಣ ಅಂತ. ಒಂದೊಂದು ಸರಿ ಅನ್ಸೋದು ಕಟ್ ಮಾಡೋಣ ಅಂತ, ಒಂದೊಂದು ಸರಿ ಬೇಡ ಇನ್ನೊಂದು ಸ್ವಲ್ಪ ದಿನ ಇರೋಣ ಅಂತ ಈ ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಇವತ್ತು ಬೇಡ, ಕಟ್ ಮಾಡೇ ಬಿಡೋಣ. ಇವತ್ತು ಹುಣ್ಮೆ ಆಗಿರೋದ್ರಿಂದ ಒಳ್ಳೆಯದು, ಹುಣ್ಮೇಲಿ ಕೂದಲನ್ನ ಕಟ್ ಮಾಡಿದ್ರೆ ಒಳ್ಳೆಯದು ಅಂದ್ಬಿಟ್ಟು ನೋಡಿ ಸ್ವಲ್ಪ ಕಟ್ ಮಾಡಿ ಬೀಸಾಕಿ. ಓಕೆ, ನಮ್ಮ ನಾಮಿ ನೋಡಿ, ಸಾರಿ ನಾಮ ಇಲ್ಲಿ ನಿದ್ದೆ ಮಾಡ್ತಿದ್ದಾಳೆ ಬಂದ್ಬಿಟ್ಟು. ಇಲ್ಲಿ ಕುತ್ಕೊಂಡಿದ್ನಲ್ಲ, ಅದಕ್ಕೆ ಇದು ಬಂದು ನಿದ್ದೆ ಮಾಡ್ತಿರೋದು. ಭೂಮಿ ಗಾಯಾಗೆ ಇಲ್ಲಿ ಗಾಯ ಆಗಿದೆಯಲ್ಲ ಆ ಸೈಡು ಸ್ವಲ್ಪ ಅರಿಶಿನ ಎಲ್ಲ ಹಾಕಿದ್ದೀನಿ, ಸ್ವಲ್ಪ ಓಕೆ ವಾಸಿ ಆಗಿದೆ. ಇನ್ನೊಂದೆರಡು ದಿನ ಹೋದರೆ ನೀಟಾಗಿ ವಾಸಿ ಆಗಿಬಿಡುತ್ತೆ. ಏನಾದರೂ ಒಂದು ಮಾಡ್ಕೊತಾ ಇರುತ್ತೆ. ಏನಕ್ಕೆ ಅದು ಹಂಗೆ ಕೂತ್ಕೊಂಡಿತ್ತು ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ. ನಾವು ಒಂದು ಸ್ವಲ್ಪ ದಿನ ನೋಡಿಬಿಟ್ಟು ಅದು ಏನಾದರೂ ಹಂಗೆ ಇದ್ರೆ ಅಂದರೆ ಅದನ್ನು ಟಚ್ ಮಾಡಿದರೆ ಇದಕ್ಕೆ ನೋವಾಗ್ತಿತ್ತಲ್ಲ, ಕಚ್ಚೋದಕ್ಕೆ ಬರೋದು ಅಥವಾ ಕಿರ್ಚ್ಕೊಡೋದು ಆ ಥರ ಮಾಡ್ತಿತ್ತು. ಅದಕ್ಕೆ ನಾನು ಸ್ವಲ್ಪ ದಿನ ನೋಡೋಣ, ಅದೇನು ಕಡಿಮೆ ಆಗಿಲ್ಲ ಅಂದರೆ ಇಲ್ಲೇ ಹಾಸ್ಪಿಟಲ್ ಇದೆ, ಅದೇ ಪ್ರಾಣಿಗಳ ಹಾಸ್ಪಿಟಲ್ಲು, ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ಕೊಬರೋಣ ಅಂತ ಅಂದ್ಕೊಂಡಿದ್ವಿ. ನೋಡಿದರೆ ಅಷ್ಟೊತ್ತಿಗೆ ಇವಾಗ ಭಾನುವಾರ ನೈಟೇ ಏನು ಅದು ಓಪನ್ ಆಗಿ ಹೊಡೆದೋಗಿರುವಂಥದ್ದು. ಅಂದರೆ ಪರ್ಸಾಗಿರೋದೊಳಗೆ ಪರ್ಸ್ ಆಗಿಬಿಟ್ಟದು, ಆ ಥರ ಆಗಿಬಿಟ್ಟಿದೆ ಅಷ್ಟೆ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು ಇವಾಗ 6 ಗಂಟೆ. ನಾನು ನೋಡಿ ಟೀಗಿಟ್ಟಿದ್ದೀನಿ. ಕೌಶಿ ಬಂದ ಅಂದ್ಬಿಟ್ಟು ಟೀಗಿಟ್ಟೆ. ಹಾಗೆ ಈ ನೇರಳೆಹಣ್ಣು ಇತ್ತಲ್ಲ, ಸ್ವಲ್ಪ ತಿಂದಿದ್ದೆ, ಇನ್ನೊಂದು ಸ್ವಲ್ಪ ತಿನ್ನೋಕ್ಕೆ ವೆದರಿಗೆ ಭಯ. ಅದಕ್ಕೆ ಬೌಲ್ಗೆ ಹಾಕಿಡೋಣ ಅಂಥೇಳಿ ಬೌಲ್ ಇಲ್ಲಿತ್ತು. ಎತ್ಕೊಂಡು ಇಲ್ಲಿ ಬಿದ್ದು ಡಮಾರ್ ಅಂದಾಯ್ತು ನೋಡಿ. 4 ಪೀಸ್ ಆಗಿಬಿಟ್ಟಿದೆ. ಇದೇ ಥರದೊಂದು ಪ್ಲೇಟು ಒಂದು ಸರಿ ಹೇಳಿದ್ದೆ ನಾನು ನಿಮಗೆ. ಅದೇ ಇದಲ್ಲ, ಚಿಕ್ಕ ಪ್ಲೇಟಲ್ಲ, ದೊಡ್ಡ ಪ್ಲೇಟು. ಹಿಂಗೆ ತೆಗೆದು ಹೀಗಿಟ್ಟು ಅದು ಹೋಗಿ ಕೂತು ಮತ್ತೆ ಬಿದ್ದು ಮತ್ತೆ ಕೆಳಗಡೆ ಬಿದ್ದು ಒಡೆದೋಗಿತ್ತು. ಇವತ್ತು ಇದು ಒಂದು ಬೌಲ್ ಒಡೆದೋಗ್ಬಿಟ್ಟು, ಇದೇ ಥರನ ಬೌಲ್ಗಳು ಒಂದು ಅಂತೇಳಿ ಹಾಳಾಗ್ತಾ ಉಂಟು. ಚೆನ್ನಾಗಿತ್ತು, ಸಖತ್ತು ಕ್ವಾಲಿಟಿ ಇತ್ತು ಇದು ಬೌಲ್ಗಳು. ಆಮೇಲೆ ಈ ಥರದ್ದು ತೊಗೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಸುಮಾರು ದಿನಗಳು ಅಂದರೆ ವರ್ಷಗಳಿಂದನೇ ಡಿಸೈಡ್ ಮಾಡಿಬಿಟ್ಟೆ ಈ ಥರದ್ದೆಲ್ಲ ತೊಗೋಬಾರ್ದು. ತೊಗೊಂಡ್ರೆ ಮಾಮೂಲಿ ಸ್ಟೀಲ್ ಪ್ಲೇಟ್ಗಳೆಲ್ಲ ನೋಡಿ, ಒಂದು ನಿಮಿಷ ನೋಡಿ, ಈ ಥರ ಪ್ಲೇಟ್ಗಳೇ ತೊಗೊಳ್ಳೋಣ. ಇದರಲ್ಲಿ ಎಷ್ಟು ದೊಡ್ಡ ಸೈಜು ಮತ್ತು ಚಿಕ್ಕ ಸೈಜ್ಗಳು, ನಿಮ್ಗೆ ಯಾವ್ಯಾವ ಸೈಜ್ಗಳು ಬೇಕೆಲ್ಲ ಸಿಗುತ್ತೆ ಅಂತ ಡಿಸೈಡ್ ಮಾಡಿದೆ. ಇವೆಲ್ಲ ತೊಗೊಂಡ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಯೂಸ್ ಮಾಡಿ ಹೋಗಲಿ, ಏನು ಮಾಡೋಕ್ಕಾಗಲ್ಲ. ಇದು ಬೌಲ್ಗೆ ಹಾಕ್ಬಿಟ್ಟು
ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಆವಾಗಲೇ ಈ ಬೌಲ್ ತೆಗ್ದಿದ್ದಿದ್ರೆ ಆ ಬೌಲು ಹೊಡಿತಾ ಇರಲಿಲ್ಲ ಅಷ್ಟೇ. ನೋಡಿ ಉಪ್ಪೆಲ್ಲ ಹಾಕಿ ನೆನೆಸಿದ್ದೆ. ಇವಾಗ ರಾತ್ರಿಗೆ ಏನು ಅಡುಗೆ ಮಾಡಲ್ಲ ಅಂತ ಮಧ್ಯಾಹ್ನನೇ ಹೇಳ್ಬಿಟ್ಟಿದ್ದೀನಿ ಮಮ್ಮನಿಗೆ. ಏನಕ್ಕೆ ಅಂದರೆ ನೋಡಿ ತೋರಿಸ್ತೀನಿ. ಇದರಲ್ಲಿ ಇಷ್ಟು ಉಪ್ಪು ಸಾಂಬಾರಿದೆ, ಇದರಲ್ಲಿ ಒಂದಿಷ್ಟು ಚಿಕನ್ ಸಾರಿದೆ, ಮತ್ತು ಇದರಲ್ಲಿ ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಇದರಲ್ಲಿ ಒಂದಿಷ್ಟು ರಸಮ್ ಇದೆ, ಮತ್ತು ಮೊನ್ನೆ ಮಾಡಿರುವಂಥ ಒಂದಿಷ್ಟು ಪುಳಿಯೋಗರೆ ಉಂಟು. ಅದಕ್ಕೆ ಇದಿಷ್ಟು ಖಾಲಿ ಮಾಡೋದು ಇವತ್ತಿನ ನೈಟ್ ಪ್ಲ್ಯಾನ್. ಹಾಂ, ಒಂದು ಬುಕ್ಸ್ ಅಂದರೆ 300ರಿಂದ 400. ತಲೆ ಕೆಟ್ಟೋಯ್ತು. ತಗೊಂಡೋಗಿರೋದು 500 ರೂಪಾಯಿ. ಒಂದು ಬುಕ್ ಎಲ್ಲ ಹೊಂಟೋಯ್ತು ಶಿವ ಅನ್ಕೊಂಡೆ. ಯಾವ ಬುಕ್ ತಗೊಂಡು ಹಿಂಗೆ ಯಾವುದು ಟಫ್ ಇದೆ ಅದನ್ನ ತಗೋಬೇಕು. ಒಂದು ತಗೊಂಡ್ರೆ ಇನ್ನೊಂದು ಅರ್ಥ, ಇನ್ನೊಂದು ತಗೊಂಡು ಇನ್ನೊಂದು ಅರ್ಥ ಹಂಗಾಗ್ಬಿಡುತ್ತೆ. ಕಲೆಕ್ಷನ್ ಮಾಡ್ತಿದ್ದೀನಿ. ನಿಮ್ ಸೊಡ್ಡ ಬರ್ತಾನೆ ರೋಜ್ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ದೆ. ಅದಕ್ಕೆ ಇಲ್ಲ ಅದೇ ಸ್ಟಾರ್ಟ್ ಆಗಲ್ಲ, ಸ್ಟಾರ್ಟ್ ಆದ್ರೂ ನಾನ್ ಬರ್ತೀನಿ, ಜಾಬ್ ಫುಡ್ ಬರ್ತೀನಿ. ನನಗಿರ್ಬೇಕಲ್ಲಪ್ಪ. ರೋಜಿಗೆ ಜ್ವರ ಬಂದ್ಬಿಟ್ಟಿದೆಯಂತೆ. ದೊಡ್ಡಮ್ಮ ಫೋನ್ ಮಾಡಿದ್ದ. ಏನು 4 ಗಂಟೆಗೆ ಫೋನ್ ಮಾಡಿತ್ತಲ್ಲ ದೊಡ್ಡಮ್ಮ, ಏನಕ್ಕೆ ಇಷ್ಟು ಬೇಗ ಫೋನ್ ಮಾಡಿಬಿಟ್ಟಿದ್ಯಾ, ಕೆಂಚಿ ಬಂದ್ಲಾ ಅಂತ ಕೇಳಿದೆ. ಇಲ್ಲ ಅವಳಿಗೆ ಜ್ವರ ಬಂದ್ಬಿಟ್ಟಿದೆ, ಕಾಲೇಜ್ಗೆ ಹೋಗಿಲ್ಲ ಅಂತಂದ್ಲು. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸೋದೇನೋ ಬಾಡಿ ಎಲ್ಲ ಒಂಥರ ಅವಳು ಒಂಥರ ಅಂತಿರ್ತಾಳಲ್ಲ, ಉರಿಯುತ್ತೆ, ಹೀಟು ಒಂಥರ ಏನೋ ಒಂಥರ ಅಂತಿರ್ತಾಳಲ್ಲ. ಅದಕ್ಕೆ ಡಾಕ್ಟ್ರಿಗೆ ಒಂದ್ಸರಿ ಹೋಗ್ಬಿಟ್ಟು ಚೆಕ್ ಮಾಡಿಸು, ಇಲ್ಲ ಹೇಳಿ ಯಾವಾಗ್ಲೂ ಹಂಗಂತ. ಮತ್ತೆ ಅವಳ ಬೆರಳುಗಳೆಲ್ಲ ಒಂಥರ ಗಾಯ ಆಗ್ತಿರುತ್ತೆ ನೋಡು, ಅದನ್ನೆಲ್ಲ. ಅದು ಏನಂದ್ರೆ ಸ್ವಲ್ಪ ದಿನ ಚೆನ್ನಾಗಿರುತ್ತೆ. ಅವರು ಫಸ್ಟ್ ಒಬ್ರು ಡಾಕ್ಟರ್ ಹೇಳಿದ್ರಂತೆ ಅವರು ಇನ್ಶೂರೆನ್ಸ್ ಎಲ್ಲ ಮಾಡ್ಸಲ್ಲ. ಅವ್ರದ್ದೇನಿದ್ರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ, ತೋರಿಸ್ತಾರೆ. ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು ಇವಾಗ ಅವ್ರು ಮಾಡಿಸ್ಕೊಬರ್ಬೋದಲ್ಲ ಒಳ್ಳೆ ಹಾಸ್ಪಿಟ್ಲ್ ರೋಜಿನ. ಈ ದೊಡ್ಡಪ್ಪ ಅದೆಲ್ಲ ಕೇಳಲ್ಲ ಕಣ. ಕಾರ್ಗೆ ಈಗ ಹೆಂಗೆ ಅಂದರೆ ಕಾರ್ಗೆ, ಬೈಕ್ಗೆ, ಮನೆಗೆ, ಫೋನ್ಗೆ ಇಂಥದಕ್ಕೆ ಬೇಕಾದ್ರೆ ಇನ್ಶೂರೆನ್ಸ್ ಮಾಡ್ತಾರೆ. ಆದರೆ ತಮ್ಮಗೆ ಈ ಹೆಲ್ತ್ ಇನ್ಶೂರೆನ್ಸೇ ಮಾಡಿಸ್ಕೊಳಲ್ಲ ಜನಗಳು. ಈಗ ಊರ ಕಡೆ ಏನಂದರೆ ಯಶಸ್ವಿನಿ ಅಂತೇಳಿ ಒಂದು ಇಟ್ಬಿಟ್ಟಿದ್ದಾರೆ, ಅದು ಒಂಥರ ಹೆಲ್ತ್ ಇನ್ಶೂರೆನ್ಸ್ ಇದ್ದಂಗೆ. ಆ ಥರದ್ದೆಲ್ಲ ಮಾಡಿಸ್ಕೊಂಡ್ರೆ ಓಕೆ, ಆದರೆ ಈ ಥರ ಯಾರು ಮಾಡಿಸ್ಕೊಳಲ್ಲ. ನಾವು ಹೇಳಿದ್ರು ಅದಕ್ಕೆ ವರ್ಷ ಇಷ್ಟು ದುಡ್ಡು ಕಟ್ಟಬೇಕಲ್ಲ ಅಂತೇಳಿ ಮಾಡ್ಸಲ್ಲ. ನೀವು ಯಾವ ಇನ್ಶೂರೆನ್ಸು, ಇವಾಗ ಬೈಕಿಗೆ ಇನ್ಶೂರೆನ್ಸ್ ಇಲ್ಲ ಅಂದರೆ ಹೆಂಗೆ ಹಿಡಿತಾರೆ ರೋಡಲ್ಲಿ, ಅದೇ ಥರ ಒಂದು ನಿಮ್ಮ ಸೇಫ್ಟಿಗೋಸ್ಕರ ಗಾಡಿ ಏನಾದ್ರೆ ಅದ್ರ ದುಡ್ಡು ಸಿಗುತ್ತೆ ನಿಮಗೆ. ಅದಕ್ಕೆ ಅವ್ರಿಗೆ ಅದೇನು ಆದರೆ ಹೆಲ್ತ್ ಇನ್ಶೂರೆನ್ಸೇ ಮಾಡಿಸಲ್ಲ ಜನಗಳು. ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥನೂ ಆಗಲ್ಲ. ಅದಕ್ಕೆ ಅರ್ಥ ಮಾಡ್ಕೊಳ್ಳುವಂಥವ್ರಿಗೆ ಹೇಳಿದ್ರೆ ಒಂದು ರೀತಿ ಓಕೆ, ಅರ್ಥ ಮಾಡ್ಕೊಳ್ಳಲ್ವಲ್ಲ ಅಂಥವ್ರಿಗೆ ಹೇಳೋದು ಒಂದೇ, ಹೇಳ್ದೆ ಇದ್ರೂ ಒಂದೇ, ಆ ಥರ. ಓಕೆ ಫ್ರೆಂಡ್ಸ್, ಇವಾಗ ಟೀ ಇಟ್ಟಿದ್ದೀನಿ. ಟೀ ಕುದೀತಾ ಉಂಟು. ನನ್ನ ಬೌಲು ಹೊಡೆದೋಗ್ಬಿಟ್ಟು ಕೌಶಿಡೋದು ಹಂಗೆ ಹೊಡೆದೋಗ್ಬಾರ್ದಮ್ಮ ಮನೆಯಲ್ಲಿ ಅಂತ ಹೇಳ್ತಿದ್ದಾನೆ. ನಂಗೆ ರಿಯಲಿ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಕೂಡ ನಿಮ್ಮ ಬಾಯಿಂದನೇ ಕೇಳಿದ ಹತ್ರ ಹೊಡೆದೋಗ್ಬಾರ್ದು ಅಂತ. ಹೌದು, ಅದಕ್ಕೆ ಜನಗಳು ಸ್ಟೀಲು ಈ ಥರದ್ದೆಲ್ಲ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಓಕೆ, ಟೀ ಎಲ್ಲ ಮಾಡಿ ಟೀ ಕುಡಿದು ನೋಡ್ತೀನಿ. ಆದರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ನೋಡೋಣ, ಗೊತ್ತಿಲ್ಲ, ಕಂಟಿನ್ಯೂ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಬಂದು ಸಂಜೆ ಮೋಹನ್ ಮಾಮ ಸಮೋಸೆ ಎಲ್ಲ ತೊಗೊಬಂದಿದ್ರು. ಹಾಗೆ ಅವನು ಸಮೋಸಾಗೆ ಚಟ್ನಿ ಅದೆಲ್ಲ ಹಾಕ್ಕೊಂಡು ತಿಂತಾಯಿದ್ದ. ಇದು ಬಂದು ಪೆಪ್ಸಿ. ಅವನಿಗೆ ಆ ಥರದ್ದೆಲ್ಲ ಸ್ವಲ್ಪ ಇಷ್ಟ. ನನಗೆ ಅದಕ್ಕೂ ಆಗೋದೇ ಇಲ್ಲ. ಎಷ್ಟು ಬೈತಾ ಇರ್ತೀನಿ ಅಂದರೆ ಅದನ್ನು ಕುಡಿಬೇಡ, ತಿನ್ನಬೇಡ ಅಂದ್ರೂ
ಒಂದು ಚಿಕ್ಕ ಚಿಕ್ಕ ಬಾಟಲ್ ಬರುತ್ತೆ ನೋಡಿ, ಪೆಪ್ಸಿ ಬಾಟಲ್, ಅದನ್ನು ತೊಗೊಬರೋದು, ತಿನ್ನೋದು, ಕುಡಿಯೋದು, ಅದು ಖಾಲಿ ಆಗ್ತಿದ್ದಂಗೆ ಇನ್ನೊಂದು ಪೆಪ್ಸಿ ಬಾಟಲ್ ತರೋದು. ಈ ಥರದ್ದೇ ಯಾವಾಗಲೂ ಮಾಡ್ತಾ ಇರ್ತಾನೆ. ಅದಕ್ಕೆ ಯಾವಾಗಲೂ ಬೈತಾ ಇರ್ತೀನಿ. ಇದು ಬಂದು ಸಂಜೆ ಮೋಹನ್ ಮಾಮ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ತಂದಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಕಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಎಷ್ಟು ದೊಡ್ಡದು ಸಬ್ಸಿಗೆ ಸೊಪ್ಪು ಎರಡೂ ಕೂಡ ತಂದಿದ್ದಾರೆ. ಇವಾಗ ನಾನು ಇದನ್ನು ಕ್ಲೀನ್ ಮಾಡಿ ಬಿಡಿಸಿ ಫ್ರಿಜ್ಜಲ್ಲಿ ಇಡಬೇಕು. ಟಿ ವಿ ನೋಡ್ತಾ ಕೂತಿದ್ದೀನಲ್ಲ, ಅದಕ್ಕೆ ಈ ಕೆಲಸ ಮುಗಿಸೋಣ ಅಂಥೇಳಿ. ಹಾಗೆ ನಾನು ಸ್ವಲ್ಪ ಏನಿದೆ ಕೊತ್ತಂಬರಿ ಸೊಪ್ಪು ಅಷ್ಟೊಂದು ಯೂಸ್ ಆಗಲ್ಲ ನನಗೆ, ಅದಕ್ಕೆಲ್ಲ ಬಿಡಿಸಿ ಇಟ್ಬಿಟ್ಟು ನಾಳೆಗೆ ಸ್ವಲ್ಪ ಮುಂದೆ ಮನೆ ಆಂಟಿ ಇದ್ದಾರಲ್ಲ ಅವ್ರಿಗೆ ಸ್ವಲ್ಪ ಕೊಡೋಣ ಅಂತ ಪ್ಲ್ಯಾನ್ ಇದೆ. ಸುಮ್ಮನೆ ಏನು ಮಾಡೋದು, ತುಂಬ ದಿನ ಇಟ್ಟರು ಅದು ಎಲ್ಲೋ ಆಗಿಬಿಡುತ್ತೆ. ಅದರಿಂದ ಅವ್ರಿಗೊಂದು ಸ್ವಲ್ಪ ನಾಳೆ ತೊಗೊಂಡೋಗಿ ಕೊಟ್ಬಿಡ್ತೀನಿ. ಓಕೆ, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.